ಹಲೋ ಗೆಳೆಯರೆ, ಯಾರೆಲ್ಲ ಮೊದಲನೇ ಬಾರಿಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ನೀವು ಏನಾರ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವಿಡಿಯೋ ನಿಮಗೆ ಡೈಲಿ ಬರುತ್ತೆ. ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಮಾರ್ಚ್ 18ಕ್ಕೆ ಕನ್ನಡ ಬೋರ್ಡ್ ಎಕ್ಸಾಮ್ ಇದೆ. ಇನ್ನೂ ಯಾರೆಲ್ಲ ಪ್ರಿಪ್ರೇಷನ್ ಮಾಡಿಲ್ಲ, ಈ ಒಂದು PDF ನೀವು ಪೂರ್ತಿ ಓದಿದಲ್ಲಿ ಪಾಸಿಂಗ್ ಪ್ಯಾಕೇಜ್ ಇದೆ, ಸ್ಕೋರಿಂಗ್ ಪ್ಯಾಕೇಜು ಇದೆ. ಈ ವಿಡಿಯೋ ಕೊನೆ ತನಕ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯುದ್ಧಯಂತ್ರ ಒಂದು ವಾಕ್ಯದಲ್ಲಿ ಪ್ರಶ್ನೆ ಒಂದು ಕೇಳ್ತಾರೆ, ಮತ್ತು 3-4 ವಾಕ್ಯದಲ್ಲಿ ಉತ್ತರಿಸಿ ಅದನ್ನು ಕೇಳ್ತಾರೆ. ನೆಕ್ಸ್ಟ್ ಗದ್ಯ ಭಾಗ 2 ಶಬರಿ, ಅದರಿಂದ 1 ಮಾರ್ಕ್ಸ್ ಅಷ್ಟೇ ಕೇಳ್ತಾರೆ. ನೆಕ್ಸ್ಟು ಲಂಡನ್ ನಗರ, ಅದರಿಂದ 1 ಮಾರ್ಕ್ಸಿಂದು ಮತ್ತು 2-3 ವಾಕ್ಯದಲ್ಲಿ ಉತ್ತರಿಸಿ ಕೇಳ್ತಾರೆ. ನೆಕ್ಸ್ಟು ಭಾಗ್ಯಶಿಲ್ಪಿಗಳು, ಅದರಿಂದ 1 ಮಾರ್ಕ್ಸಿಂದ ಕೇಳ್ತಾರೆ, 1 ವಾಕ್ಯದಲ್ಲಿ ಉತ್ತರಿಸಿ ಅಷ್ಟೇ ಕೇಳ್ತಾರೆ. ನೆಕ್ಸ್ಟು ಎದೆಗೆ ಬಿದ್ದ ಅಕ್ಷರ, ಇದು ಗದ್ಯ ಪಾಠ. ಇದರಿಂದ 1 ವಾಕ್ಯದಲ್ಲಿ ಉತ್ತರಿಸಿ ಮತ್ತು 3-4 ವಾಕ್ಯದಲ್ಲಿ ಉತ್ತರಿಸಿ ಕೇಳ್ತಾರೆ. ನೆಕ್ಸ್ಟು ವ್ಯಾಘ್ರಗೀತೆ, ಇದರಿಂದ 1 ವಾಕ್ಯದಲ್ಲಿ ಉತ್ತರಿಸಿ ಮತ್ತು 2-3 ವಾಕ್ಯದಲ್ಲಿ ಉತ್ತರಿಸಿ ಕೇಳ್ತಾರೆ. ನೀವು ಕ್ವಶನ್ನು ವಿತ್ ಆನ್ಸರ್ ನೋಡ್ಕೋಬೇಕೀಗೆ, ಹಾಗೆ ಸ್ಕ್ರೋಲ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಗದ್ಯ ಪಾಠದಿಂದ ವೃಕ್ಷಸಾಕ್ಷಿ, ಇದರಿಂದ 1 ವಾಕ್ಯದಲ್ಲಿ ಉತ್ತರಿಸಿ ಕೇಳ್ತಾರೆ ಮತ್ತು 3-4 ವಾಕ್ಯದಲ್ಲಿ ಉತ್ತರಿಸಿ ಕೇಳ್ತಾರೆ. ನೆಕ್ಸ್ಟು ಪದ್ಯಪಾಠ 1, ಈಗ ಪದ್ಯಪಾಠ ಶುರು ಆಯಿತು. ಸಂಕಲ್ಪ ಕೇಶಿ, ಇದರಿಂದ 1 ವಾಕ್ಯದಲ್ಲಿ ಉತ್ತರಿಸಿನೇ ಅದಾವು, ನೋಡ್ಕೋಬೋದು ನೀವು. ಕೌರವೇಂದ್ರ ಕೊಂದೆ ನೀನು, ಅದರ 1 ಮಾರ್ಕ್ಸು. ಹಸಿರು, ಇದರಿಂದ ಹಸಿರು ಪಾಠದಿಂದ 2 ಮಾರ್ಕ್ಸಿಂದ ಇದೆ ಕ್ವಶನ್, ನೋಡ್ಕೋಬೋದು ಯಾವ್ಯಾವೆಲ್ಲ ಕೇಳಿದ್ದಾರೆ ಅಂತ. ಇಲ್ಲಿ ನೋಡಿ 7-8 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇದರಲ್ಲಿ ನೀವು ಆನ್ಸರು ಸ್ಕ್ರೀನ್ಶಾಟ್ ಹೊಡ್ಕೋಬೋದು. ಇಲ್ಲಾಂದ್ರೆ ಈ ಲಿಂಕ್ ನಿಮ್ಗೆ ಏನಾದರೂ ಬೇಕಿದ್ರೆ ಒಂದು ವಾಟ್ಸಪ್ ಚಾನಲ್ ಇದೆ, ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ಮತ್ತು ಟೆಲಿಗ್ರಾಮ್ ಲಿಂಕು ಇದೆ, ಅದಕ್ಕೂ ಜಾಯ್ನ್ ಆಗಿ ಇಲ್ಲಿ PDF ಎಲ್ಲ ಶೇರ್ ಮಾಡಿರ್ತೀನಿ. ನೆಕ್ಸ್ಟು ವೀರವಲ, ಅದರಿಂದ 1 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಮತ್ತು 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟು ಪಠ್ಯಪೂರ್ವಕ ಪಾಠದಿಂದ ಸ್ವಾಮಿ ವಿವೇಕಾನಂದ ಚಿಂತನೆಗಳು, ಅಲ್ಲಿ 1 ವಾಕ್ಯದಲ್ಲಿ ಉತ್ತರಿಸಿ ಕೇಳಿದ್ದಾರೆ ಮತ್ತು 3-4 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ, ನೋಡ್ಬೋದು ನೀವು. ಹಂಗೆ ವಸಂತ ಮುಖದೊಳಿಲ್ಲ, ಇದನ್ನು ಇಲ್ಲಿ ನೋಡ್ಬೋದು. ವಸಂತ ಮುಖ ತೋರಲಿಲ್ಲ, 1 ವಾಕ್ಯದಲ್ಲಿ ಉತ್ತರಿಸಿ ಮತ್ತು 3-4 ವಾಕ್ಯದಲ್ಲಿ ಉತ್ತರಿಸಿ. ನೆಕ್ಸ್ಟು ಭಗತ್ ಸಿಂಗ್, ಇದರಲ್ಲಿ 1 ವಾಕ್ಯದಲ್ಲಿ ಉತ್ತರಿಸಿ ಕೇಳಿದ್ದಾರೆ ಮತ್ತು 3-4 ವಾಕ್ಯದಲ್ಲಿ ಉತ್ತರಿಸಿ ಕೇಳಿದ್ದಾರೆ. ನೋಡಿ ಕ್ವಶನ್ ವಿತ್ ಆನ್ಸರ್ ನೋಡ್ಕೋಬೋದು ನೀವಾಗಿ. ನೆಕ್ಸ್ಟು ಜನಪದ ಒಗಟುಗಳು ನೋಡ್ರಿ, ಇವು ಕೇಳ್ತಾರೆ ನಿಮಗೆ. ನೆಕ್ಸ್ಟು ಸಾಹಿತಿಗಳು, ಅದರ ಕವಿಗಳ ಪರಿಚಯ ನಿಮಗೆ ಕೇಳ್ತಾರೆ. ಇವಕ್ಕೂ ನೀವು ಕವಿಗಳು ನಿಮಗೆ ಲಿಸ್ಟ್ ಮಾಡಿಲ್ಲ ಅಂದ್ರೆ ಈ PDF ಅಲ್ಲಿ ಎಲ್ಲ ಕವಿಗಳ ಲಿಸ್ಟ್ ಇದೆ, ಸರಿಯಾಗಿ ನೋಡ್ಕೋಬೋದು ನೀವು. ಶಾರ್ಟಾಗಿ ಬರೆದಿದೆ ಇದೆ ಈ PDF ಅಲ್ಲಿ, ನೀವು ಓದ್ಕೋಬೋದು. ಹಿಂದಾಡಿ ಸ್ಕ್ರೀನ್ಶಾಟ್ ಹಿಡ್ಕೊಂಡು ನೋಡ್ಕೊರಿ. ಇಲ್ಲಾಂದ್ರೆ ನೀವು ವಾಟ್ಸಪ್ಪಿಗೆ ಇಲ್ಲ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ನಾನು ಇದ್ರದ್ದು, ನೀವು ಆರಾಮಾಗಿ ಓದ್ಕೋಬೋದು. 2 ದಿನಗಳಲ್ಲಿ ನಿಮ್ಮ ಎಕ್ಸಾಮ್ ಇದೆ ಈಗ. ನೆಕ್ಸ್ಟು ಇಲ್ಲಿ ನೋಡ್ಬೋದು, ಇಲ್ಲಿ ಪದ್ಯ ಭಾಗದಿಂದ ಇದು ಕೊಟ್ಟಿದ್ದಾರೆ ಅವರು, ಇವಕ್ಕೂ ನೋಡ್ಬೋದು, ಇವು ಬರಿಬೋದು ನೀವು. ಇವೆಲ್ಲ ನೀವು ಬರಿಬೋದು. ನೆಕ್ಸ್ಟು ಹೋಗೋಣ ಹಾಗೆ. ಮತ್ತು ಇಲ್ಲಿ ಒಂದು ಪದ್ಯ ಭಾಗ ಕೊಟ್ಟು ಅದನ್ನು ಸಾರಾಂಶ ಬರೀರಿ ಅಂತ ಕೊಡ್ತಾರೆ ಅವರು. ಸಂಕಲ್ಪ ಗೀತೆ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಅವರು, ಸಂಕಲ್ಪ ಗೀತೆ, ಅದರ ಸಾರಾಂಶ ನೀವು ಬರೀಬೇಕು. ಯಾವುದರ ಒಂದು ಕೊಡ್ಬೋದು ಅವರು ಪದ್ಯ ಭಾಗದಿಂದ, ನೀವು ನೋಡ್ಕೋಬೋದು. ಇಲ್ಲಿ ಸಂಕಲ್ಪ ಗೀತೆ ಕೊಟ್ಟಾರೆ ನೋಡಿ. ಮತ್ತು ಪದ್ಯ ಆಯ್ಕೆ ಬರೆದು ಕೊಡ್ತಾರೆ, ಅದು ನೋಡಿ. ಮತ್ತು ಸಂದರ್ಭ ಸಾರಾಂಶ ನೀವು ಬರೀಬೇಕು.
ಸಂದರ್ಭ ಶಾಸ್ತ್ರ ಇದೇ ಮೇನು. 3 ಮಾರ್ಕ್ಸ್ ಆರಾಮ್ ನೀವು ಕೈಯಲ್ಲಿದ್ದಂಗೆ. ಹೇಗಪ್ಪ ಅಂದರೆ ಆಯ್ಕೆ ಅಂತ ಬರೋದು, ಯಾರು ಬರೆದಿದ್ದ ಅವ್ರ ಹೆಸರು ಬರೀರಿ, ಯಾವ ಕೃತಿಯಿಂದ ಬರೆದಿದ್ದಾರೆ ಅದನ್ನು ಹೆಸರು ಬರೋದು, ಯಾವ ಗದ್ಯ ಭಾಗದಿಂದ ಬರೆದಿದ್ದಾರೆ ಗದ್ಯ ಪಾಠವು ಇಲ್ಲ ಪದ್ಯ ಪಾಠವು ಅಂತ ಹೆಂಗೆ ಬರೋದು. ಇಷ್ಟೇ ಬರೆದ್ರೆ ನೀವು ಬಗೆಹರಿತು. 1 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಆಯ್ಕೆ ಬರೆದ್ರೆ. ನೆಕ್ಸ್ಟ್ ಸಂದರ್ಭ ಸಾರಾಂಶ ಅವಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಭಾಳ ಈಜಿ ಇದೆ ಇದು, ನಿಮಗೆ ಬರಿಬೋದು ನೀವು. ಹಾಗೆ ನೋಡ್ಕೋತಾ ಓದಿ. ಇಲ್ಲಿ ನೋಡ್ಬೋದು, ಇಲ್ಲಿ ಗಾದೆ ಮಾತುಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಒಂದು ಟ್ರಿಕ್ ಇದೆ, ನೀವು ಹೇಳ್ತೀನಿ ತಡಿ. ಇಲ್ಲಿದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ನೀವು ಪ್ರಾಕ್ಟೀಸ್ ಮಾಡಬೇಕು, ಓದಬೇಕು, ರಟ್ಟ ಹೊಡಿಬೇಕಿದೆ. ಯಾವುದೇ ಗಾದೆ ಮಾತು ಕೇಳಿದರೆ ಇದೊಂದು ಪ್ಯಾರಾಗ್ರಾಫ್ ನೀವು ಬರೆದ್ರೆ 1 ಮಾರ್ಕ್ಸ್ ಕಂಪಲ್ಸರಿ ಕೊಡ್ತಾರೆ. ಇದು ಒಂದು ಪ್ಯಾರಾಗ್ರಾಫ್ ನೀವು ರಟ್ಟ ಹೊಡೀರಿ, ಪ್ರಾಕ್ಟೀಸ್ ಮಾಡಿರಿ. ಇಲ್ಲಾಂದ್ರೆ ಯಾವುದೇ ಗಾದೆ ಮಾತು ಕೇಳಿದ್ರೆ ಅದೊಂದು ಪ್ಯಾರಾಗ್ರಾಫ್ ಬರೀರಿ. ಇಲ್ಲಿ ಎಕ್ಸಾಂಪಲ್ ಭಾಳ ಕೊಟ್ಟಿದ್ದಾರೆ, ನೀವು ಇವ್ರೂ ಓದ್ಕೋಬೋದು. ಇವೇ ಕೇಳಿದ್ರು ಕೇಳ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಮಾಡಿದನ್ನು ಮಾರಾಯ, ಕೂಡಿ ಬಾಳಿದರೆ ಸ್ವರ್ಗ ಸುಖ. ನೋಡ್ಬೋದು ನೀವು. ಹಾಗೆ ಗಾದೆ ಮಾತುಗಳು ಭಾಳ ಕೊಟ್ಟಿದ್ದಾರೆ. ಹಾಲು ಬಲ್ಲವನಿಗೆ ಅರಸನ ಬಲ್ಲವನು, ಮಾತೆ ಮುತ್ತು ಮಾತೆ. ನೋಡ್ಬೋದು ನೀವು. ಹಾಗೆ ನೆಕ್ಸ್ಟ್ ಇಲ್ಲಿ ಅಲಂಕಾರಗಳನ್ನು ಎಕ್ಸಾಮಿಗೆ ಕೇಳ್ತಾರೆ. ನೀವು ನೋಡ್ಕೋಬೋದು. ಇಲ್ಲಿ ಉಪಾಲಂಕಾರ ಇದೆ, ರೂಪಾಲಂಕಾರ ಇದೆ, ಇವು ನೋಡ್ಕೋಬೋದು ನೀವು. ಇಲ್ಲ ಮತ್ತು ಛಂದಸ್ಸು ನಿಮಗೆ ಕೇಳ್ತಾರೆ. 3 ಮಾರ್ಕ್ಸ್ 2 ಮಾರ್ಕ್ಸಿಗೆ ಕೇಳ್ತಾರೆ. ನೀವು ನೋಡ್ಕೋಬೋದು ಛಂದಸ್ಸನ್ನು. ಇಲ್ಲ ಇದು ಮೇನ್ ಪತ್ರ ಲೇಖನ ಇದೆಯಲ್ಲ, ಇಲ್ಲೇ ನೀವು ಭಾಳ ಮಿಸ್ಟೇಕ್ ಮಾಡೋದು. ನೀವು ಪತ್ರ ಲೇಖನ ವೈಯಕ್ತಿಕರೇ ಪತ್ರ ಬರೀರಿ, ಇಲ್ಲಾಂದರೆ ಬರೀರಿ ವೈಯಕ್ತಿಕ ಪತ್ರ, ಇದರೇ ಬರೀರಿ, ಇಲ್ಲಾಂದರೆ ವ್ಯವಹಾರಿಕ ಪತ್ರರೇ ಬರೀರಿ. ಆಲ್ಮೋಸ್ಟ್ ವ್ಯವಹಾರಿಕ ಪತ್ರ ಬರೆದ್ರೆ ಈಜಿ ಅನ್ನಿಸುತ್ತೆ. ಕೆಲವೊಬ್ಬರಿಗೆ ವ್ಯವಹಾರಿಕ ಪತ್ರ ಈಜಿ ಅನ್ನಿಸುತ್ತೆ, ಕೆಲವೊಬ್ಬರಿಗೆ ವೈಯಕ್ತಿಕ ಪತ್ರ ಈಜಿ ಅನ್ನಿಸುತ್ತೆ. ನೀವು ಯಾವುದು ಈಜಿ ಅನ್ನಿಸುತ್ತೆ ಅದು ಬರೀರಿ. ಇಲ್ಲಿದೆಯಲ್ಲ, ಇದರಿಂದ ಇವರಿಗೆ, ಇದು ಮಾನ್ಯರೇ, ಅಲ್ಲಿ ಏನಿದೆಲ್ಲ ಹೆಡ್ಲೈನು ಕಂಪಲ್ಸರಿ ಸರಿಯಾಗಿ ಬರೀರಿ. ಅಲ್ಲೇ 1 ಮಾರ್ಕ್ಸ್ ದೀರ್ಘ ಇದು ಬರೀದಿದ್ರೆ 1 ಮಾರ್ಕ್ಸ್ ಕಟ್ಟಾಗುತ್ತೆ ನಿಮಗೆ. ಅವೆಲ್ಲ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿರಿ. 5 ಮಾರ್ಕ್ಸ್ ನಿಮ್ಮ ಕಿಸೆಯಲ್ಲಿದ್ದಂಗೆ ಇದು. ನೆಕ್ಸ್ಟು ಇಲ್ಲಿದೆ ವೈಯಕ್ತಿಕ ಪತ್ರ ನೋಡ್ಕೊಳ್ಳಿ ಯಾವ ಥರ ಇದೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಪ್ರಬಂಧ. ನೀವು ಪ್ರಬಂಧದಲ್ಲಿ ಪೀಠಿಕೆ ಬರೆದ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಉಪಸಂಹಾರ ಬರೀಬೇಕು, ವಿವರಣೆ ಬರೀಬೇಕು, ವಿವರಣೆ ಹಾಕಿ ವಿವರಣೆ ಬರೀಬೇಕು. ಇಲ್ಲಿ ನೋಡಿದೆ, ಇಲ್ಲಿ ಎಷ್ಟು ಚಂದ ಬರೆದಿದ್ದಾರೆ. ಗ್ರಂಥಾಲಯ ಮಹತ್ವ ಬಗ್ಗೆ ಓದ್ಕೊಳ್ಳಿ, ಯಾವ ಥರ ಬರೆದಿದ್ದಾರೆ. ಒಂದ್ಸಲ ಪೀಠಿಕೆ ನೋಡಿರಿ, ವಿವರಣೆ ನೋಡಿರಿ, ಅವ್ರದ್ದು ಯಾವ ಥರ ಬರೆದಿದ್ದಾರೆ, ಉಪಸಂಹಾರ ನೋಡಿ. ಇಷ್ಟು ಬರೆದ್ರೆ ಸಾಕು ನಿಮಗೆ, ಇಷ್ಟು ಸಾಕು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋ ನಿಮಗೆ ಕಂಟಿನ್ಯೂ ನಾ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಲಿಂಕ್ ನಿಮಗೆ ಹೇಳಿದ್ದೀನಿ. ವಾಟ್ಸಪ್ ಮತ್ತು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ನಿಮ್ದು ಏನೇ ಡೌಟ್ ಇದ್ದರೂ ಅಲ್ಲಿ ಕೇಳಿ ಸಾಲ್ವ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.